Hi students, welcome to session number 6 of C and linear data structure. In this session, we are going to discuss about an interesting concept called functions and what is the need of using functions in C programming. First, we have to get to know what is a function and why we need to use a function. If the length of a program is too big, it is very difficult for the programmer to handle it. Normally, larger programs are more prone to errors, and it would be a tedious job to locate and correct the errors. Therefore, such programs should be broken down into a number of smaller logical components, each of which serves a specific task. ಅಂದರೆ ಕೆಲವೊಮ್ಮೆ ತುಂಬ ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ತುಂಬ ಉದ್ದ ಪ್ರೋಗ್ರಾಮ್ ಬರಿಬೇಕಾಗಿರುತ್ತೆ, ಲೆಂತಿ ಪ್ರೋಗ್ರಾಮ್ ಬರಿಬೇಕಾಗಿರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಆ ಪ್ರೋಗ್ರಾಮಲ್ಲಿ ಎಲ್ಲಾದರೂ ನಮಗೆ ಎರರ್ ಇತ್ತು ಅಂತಂದರೆ ಅದನ್ನು ಡಿಬಗ್ ಮಾಡೋದು ಕಷ್ಟದ ಕೆಲಸ. ಇಡೀ ಪ್ರೋಗ್ರಾಮಲ್ಲಿ ನಾವು ಅದನ್ನು ಸರ್ಚ್ ಮಾಡಬೇಕಾಗತ್ತೆ. ಆಮೇಲೆ ಹ್ಯಾಂಡಲ್ ಮಾಡೋದು ಕೂಡ ಕಷ್ಟ. ದೊಡ್ಡ ಪ್ರೋಗ್ರಾಮ್ ಬರೀತಾ ಹೋದಾಗ ಅದನ್ನು ಹ್ಯಾಂಡಲ್ ಮಾಡೋದು ಕೂಡ ಕಷ್ಟ. ಪ್ರೋಗ್ರಾಮ್ ಲೆಂತು ಜಾಸ್ತಿ ಆದಷ್ಟು ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಟೇಟ್ಮೆಂಟ್ಸ್. ಅದರೊಳಗಡೆ ನಾವು ಎರರ್ಸನ್ನು ಹುಡುಕಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ವಿ ಡಿವೈಡ್ ದ ಹೋಲ್ ಪ್ರೋಗ್ರಾಮ್ ಇಂಟು ಸಬ್ ಪ್ರೋಗ್ರಾಮ್ಸ್. ಇದನ್ನು ಪಾರ್ಟಿಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಇದನ್ನು ನಾವು ಮಾಡ್ಯುಲರೈಸೇಷನ್ ಅಂತ ಕರಿತೀವಿ. ಇದು ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಹೀಗೆ ಪ್ರೋಗ್ರಾಮನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಹೀಗೆ ಮಾಡಿದಾಗ ನಮಗೆ ಇದನ್ನು ಕರೆಕ್ಟ್ ಮಾಡೋದು ಈಸಿ, ಹ್ಯಾಂಡಲ್ ಮಾಡೋದು ಕೂಡ ಈಸಿ. ಈ ಸಬ್ ಪ್ರೋಗ್ರಾಮ್ಸನ್ನೇ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಬಟ್ ಡಿವೈಡ್ ಮಾಡೋವಾಗ ನಾವು ಪ್ರೋಗ್ರಾಮನ್ನು ಒಂದು ವ್ಯವಸ್ಥಿತವಾಗಿ ಡಿವೈಡ್ ಮಾಡ್ತೀವಿ. ಈಚ್ ಪಾರ್ಟಿಷನ್ ಈಸ್ ಕ್ಯಾರಿಯಿಂಗ್ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಆ ಥರ ಡಿವೈಡ್ ಮಾಡ್ತೀವಿ. ಇದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಕಲಿಯೋಣ. ಸೊ ನಾವು ಲೆಟ್ ಅಸ್ ಡಿಫೈನ್ ವಾಟ್ ಈಸ್ ಎ ಫಂಕ್ಷನ್. A function is a set of instructions to carry out a particular task. ಇದು ಕೂಡ ಪ್ರೋಗ್ರಾಮೇ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆದರೆ ಇದು ಒಂದು ಪ್ರೋಗ್ರಾಮಿನ ಪಾರ್ಟಿಷನ್ ಅಷ್ಟೇ. ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಪರ್ಫಾರ್ಮ್ ಮಾಡಲಿಕ್ಕೋಸ್ಕರ ನಾವಿದನ್ನು ಡಿಫೈನ್ ಮಾಡಿರ್ತೀವಿ. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅ ಫಂಕ್ಷನ್. ಆಫ್ಟರ್ ಇಟ್ಸ್ ಎಕ್ಸಿಕ್ಯೂಷನ್ ಇಟ್ ರಿಟರ್ನ್ಸ್ ಎ ಸಿಂಗಲ್ ವ್ಯಾಲ್ಯೂ. ಹೇಗೆ ಅಂತಂದರೆ, ಇದು ಮೇನ್ ಪ್ರೋಗ್ರಾಮ್, ಓಕೆ, ಇದು ಸಬ್ ಪ್ರೋಗ್ರಾಮ್, ಒಂದು ಪಾರ್ಟಿಷನ್. ಇದನ್ನು ನಾವೀಗ ಫಂಕ್ಷನ್ ಅಂತ ಕರೆಯೋಣ. ಓಕೆ, ಇದನ್ನು ನಾವು ಯಾಕೆ ಬರೆದಿರ್ತೀವಿ ಫಂಕ್ಷನನ್ನು ಅಂತಂದರೆ, ಎ ಪರ್ಟಿಕ್ಯುಲರ್ ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಬರೆದಿರ್ತೀವಿ. ನಮ್ಗೆ ಯಾವಾಗ ಆ ಟಾಸ್ಕು ಪರ್ಫಾರ್ಮ್ ಆಗಬೇಕಾಗಿರುತ್ತೆ ಆಗ ನಾವು ಮೇನ್ ಪ್ರೋಗ್ರಾಮಿಂದ ಈ ಫಂಕ್ಷನಿಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಿ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ, ಸಿಂಗಲ್ ವ್ಯಾಲ್ಯೂ. ಅಂದರೆ ಪರ್ಫಾರ್ಮ್ ಮಾಡಿದ್ಮೇಲೆ ಬರುವಂಥ ರಿಸಲ್ಟ್ ಏನಿದೆ ಅದನ್ನು ರಿಟರ್ನ್ ಮಾಡುತ್ತೆ ಮೇನ್ ಪ್ರೋಗ್ರಾಮ್ಗೆ. ಅದನ್ನು ಮೇನ್ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸಿಕ್ಯೂಷನನ್ನು ಕಂಟಿನ್ಯೂ ಮಾಡುತ್ತೆ. ಹೀಗೆ ಮಲ್ಟಿಪಲ್ ನಂಬರ್ ಆಫ್ ಫಂಕ್ಷನ್ಸನ್ನು ನಾವು ಡಿಫೈನ್ ಮಾಡಿರ್ಬೋದು. ಮೇನ್ ಪ್ರೋಗ್ರಾಮ್ ಅದ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಎಕ್ಸಿಕ್ಯೂಷನ್ ಮಾಡುತ್ತೆ. ಈ ಫಂಕ್ಷನನ್ನು ನಾವು ಬೇರೆ ಬೇರೆ ಹೆಸರಿಂದ ಕರಿತೀವಿ. ಅದನ್ನು ಫಂಕ್ಷನ್ ಅಂತ ಕರಿಬಹುದು, ಮೆಥಡ್ ಅಂತ ಕರಿಬಹುದು, ಸಬ್ ರೂಟೀನ್ ಅಂತ ಕರಿಬಹುದು, ಪ್ರೊಸೀಜರ್ ಅಂತ ಕರಿಬೋದು. ಇವೆಲ್ಲವೂ ಕೂಡ ಸಿನಾನಿಮ್ಸ್, ಒಂದೇ ಹೆಸರು ಫಂಕ್ಷನ್ಗೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎಲ್ಲೆಲ್ಲಿ ನೀವು ಜಾವಾ ಲ್ಯಾಂಗ್ವೇಜಲ್ಲೆಲ್ಲ ಕಲಿಯೋವಾಗ, C++ ಕಲಿಯೋವಾಗ
ನಾವು ಯೂಶ್ವಲಿ ಅದನ್ನು ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಮೆಥಡ್ಸ್ ಅಂದರೆ ಫಂಕ್ಷನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸಬ್ ರೂಟೀನ್ಸ್, ಪ್ರೊಸೀಜರ್ಸ್, ಅದಕ್ಕೆ ನಾವು ಸಿ ಪ್ರೋಗ್ರಾಮನ್ನು ಪ್ರೊಸೀಜರ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತಲೇ ಕರಿತೀವಿ, ಅಥವಾ ಫಂಕ್ಷನ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತಲೂ ಕರಿಬೋದು. ಯಾಕೆ ಅಂತಂದರೆ ಇಲ್ಲಿ ನಾವು ಒಂದು ಮೇನ್ ಪ್ರೋಗ್ರಾಮ್ ಬರೆದಿರ್ತೀವಿ, ಇದರಿಂದ ನಂಬರ್ ಆಫ್ ಫಂಕ್ಷನ್ಸನ್ನು ನಾವು ಕಾಲ್ ಮಾಡ್ತೀವಿ. ಸೊ ಎವ್ರಿ ಪರ್ಟಿಕ್ಯುಲರ್ ಟಾಸ್ಕ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ದ ಫಂಕ್ಷನ್ಸ್. ಯಾಕೆ ಅಂತಂದರೆ ಸಿ ಪ್ರೋಗ್ರಾಮಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಟಾಸ್ಕ್ಗಳನ್ನು ಕೂಡ ನಾವು ಫಂಕ್ಷನ್ಸಲ್ಲೇ ಡಿಫೈನ್ ಮಾಡಿರ್ತೀವಿ. ಮೇನ್ ಪ್ರೋಗ್ರಾಮಲ್ಲಿ ಅದನ್ನು ಕಾಲ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ತೀವಿ ರಿಸಲ್ಟ್ಸನ್ನು. ಫಾರ್ ಎಕ್ಸಾಂಪಲ್, ಈಗ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಕು ಅಂತಂದರೆ ಮೇನ್ ಪ್ರೋಗ್ರಾಮ್ ಒಳಗಡೆ ನಾವೇನು ಆಪರೇಷನ್ಸ್ ಬರೆಯೋಕ್ಕೆ ಹೋಗಲ್ಲ. ಮ್ಯಾಥಮೆಟಿಕಲ್ ಆಪ್ರೇಷನ್ಸನ್ನು ಏನೇನು ಮಾಡಬೇಕಾಗಿರುತ್ತೆ? ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆ್ಯಡ್ ಮಾಡಬೇಕು, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಡಿವಿಷನ್ ಮಾಡಬೇಕು, ಹೀಗೆ ಅಂದ್ಕೊಳ್ಳೋಣ. ಓಕೆ, ನಾವು ಅಡಿಷನ್ಗೆ ಇಲ್ಲಿ ಕೋಡ್ ಬರೆಯಲ್ಲ. ಮೇನ್ ಪ್ರೋಗ್ರಾಮ್ ಇದು ಮೇನ್ ಪ್ರೋಗ್ರಾಮ್. ಅಡಿಷನ್ಗೆ ಒಂದು ಫಂಕ್ಷನ್ ಬರಿತೀವಿ. ಓಕೆ, ಇದರೊಳಗಡೆ 2 ನಂಬರ್ಸನ್ನು ಆ್ಯಡ್ ಮಾಡಲಿಕ್ಕೆ ಬೇಕಾಗಿರೋಂಥ ಕೋಡನ್ನು ಬರಿತೀವಿ. ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾವು ಮೇನ್ ಪ್ರೋಗ್ರಾಮಿಂದ ಕಳಿಸ್ಬೋದು, ಅಥವಾ ಅಲ್ಲೇ ರೀಡ್ ಮಾಡ್ಕೋಬೋದು. ಓಕೆ, ಸೊ ಆ್ಯಡ್ ಮಾಡಲಿಕ್ಕೆ ಒಂದು ಫಂಕ್ಷನ್, ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಇನ್ನೊಂದು ಫಂಕ್ಷನ್ ಬರಿತೀವಿ, ಮಲ್ಟಿಪ್ಲಿಕೇಷನ್ಗೆ ಒಂದು ಫಂಕ್ಷನ್, ಅದೇ ಥರ ಡಿವಿಷನ್ಗೆ ಒಂದು ಫಂಕ್ಷನ್. ಈ ಥರ 4 ಡಿಫರೆಂಟ್ ಫಂಕ್ಷನ್ಸ್ ಇರುತ್ತೆ. ಇದು ಆ್ಯಡ್ ಮಾಡಲಿಕ್ಕೆ, ಇದು ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕೆ, ಇದು ಮಲ್ಟಿಪ್ಲಿಕೇಷನ್, ಇದು ಡಿವಿಷನ್. ಓಕೆ, ಇವೆಲ್ಲವನ್ನು ನೀವು ಪ್ರೊಸೀಜರ್ಸ್ ಅಂತ ಕರಿಬೋದು ಅಥವಾ ಫಂಕ್ಷನ್ಸ್ ಅಂತ ಕರಿಬೋದು. ಆಗ ಮೇನ್ ಪ್ರೋಗ್ರಾಮಲ್ಲಿ ನಮಗೆ ತುಂಬ ಕಾಂಪ್ಲೆಕ್ಸಿಟಿ ಇರೋದಿಲ್ಲ. ಜಸ್ಟ್ ನೀವು ಆ್ಯಡ್ ಮಾಡಬೇಕು ಅಂತಂದಾಗ ಈ ಫಂಕ್ಷನ್ನ ಕಾಲ್ ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತಂದಾಗ ಈ ಫಂಕ್ಷನ್ ಕಾಲ್ ಮಾಡ್ತೀರಾ. ಇದು ಸಬ್ಟ್ರ್ಯಾಕ್ಟ್ ಎಲ್ಲ ಮುಗಿದ ಮೇಲೆ ಆ ರಿಸಲ್ಟನ್ನು ವಾಪಸ್ ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡುತ್ತೆ. ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಹೀಗೆ ಸಿ ಪ್ರೋಗ್ರಾಮಲ್ಲಿ ನಾವು ಎಲ್ಲವನ್ನು ಫಂಕ್ಷನ್ಸ್ ಆಗಿ ನಾವು ಡಿವೈಡ್ ಮಾಡಿರ್ತೀವಿ. ದಟ್ಸ್ ವೈ ವಿ ಕಾಲ್ ಸಿ ಪ್ರೋಗ್ರಾಮಿಂಗ್ ಆ್ಯಸ್ ಎ ಪ್ರೊಸೀಜರ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಆರ್ ಫಂಕ್ಷನ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಈಗ ನಮಗೆ ಫಂಕ್ಷನ್ ಅಂತಂದರೆ ಒಂದು ಬ್ರೀಫಾಗಿ ಗೊತ್ತಾಗಿದೆ. ನೀಡ್ ಏನಿದ್ರದ್ದು, ಸಿ ಫಂಕ್ಷನ್ ಯಾಕೆ ನಾವು ಅಷ್ಟಾಗಿ ಯೂಸ್ ಮಾಡ್ತೀವಿ ಅದನ್ನು ನೋಡೋಣ. ಮಾಡ್ಯುಲರೈಸೇಷನ್. ಫಂಕ್ಷನ್ಸ್ ಆರ್ ಯೂಸ್ಡ್ ಟು break up large programs into named sections. ನಾವೀಗ ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಪ್ರೋಗ್ರಾಮ್ ತುಂಬ ದೊಡ್ಡದಿದ್ದಾಗ ಅದನ್ನು ನಾವು ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆವಾಗ ನಮಗೆ ಅದನ್ನು ಮ್ಯಾನೇಜ್ ಮಾಡೋದು ಈಸಿ, ಎರರ್ಸನ್ನು ಫೈಂಡ್ ಔಟ್ ಮಾಡೋದು ಈಸಿ, ಸಾಲ್ವ್ ಮಾಡೋದು ಕೂಡ ಸುಲಭ. ಸೊ ಈ ಥರ ನಾವು ಒಂದು ಬಿಗ್ ಪ್ರೋಗ್ರಾಮನ್ನು ಡಿವೈಡ್ ಮಾಡೋಂಥ ಪ್ರೋಸೆಸ್ಗೆ ಮಾಡ್ಯುಲರೈಸೇಷನ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅಲ್ಲಿ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ರೀಯೂಸಬಿಲಿಟಿ. ಒಂದು ಸರಿ ಬರೆದಿರೋ ಪ್ರೋಗ್ರಾಮನ್ನು ಮತ್ತೆ ಯೂಸ್ ಮಾಡ್ಬೋದು ಅಂತ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕಿಗೋಸ್ಕರ ಒಂದು ಫಂಕ್ಷನ್ ಬರೆದಿರ್ತೀವಿ ನಾವು, ಆ ಸೇಮ್ ಫಂಕ್ಷನನ್ನು ನಾವು ಮತ್ತೆ ಬೇರೆ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು, ಮತ್ತೆ ಮೊದಲಿಂದ ಬರೆಯೋ ಅಗತ್ಯ ಇರೋದಿಲ್ಲ. ಇದನ್ನು ರೀಯೂಸಬಿಲಿಟಿ ಅಂತ ಕರಿತೀವಿ. ಇದೇನು ಮಾಡುತ್ತೆ, ನಾವು ಪ್ರೋಗ್ರಾಮನ್ನು ಬರೆಯೋ ಟೈಮನ್ನು ಉಳಿಸುತ್ತೆ, ಆಮೇಲೆ ಶ್ರಮನ ಉಳಿಸುತ್ತೆ. ಫಂಕ್ಷನ್ಸ್ ಆರ್ ಆಫನ್ ಯೂಸ್ಡ್ ವೆನ್ ದ ಸೇಮ್ ಪೀಸ್ ಆಫ್ ಕೋಡ್ ಹ್ಯಾಸ್ ಟು ರನ್ ಮಲ್ಟಿಪಲ್ ಟೈಮ್ಸ್. ಆಮೇಲೆ ರೀಡಬಿಲಿಟಿ. ಈಗ ನೋಡಿ, ಒಂದು ಪ್ರಾಬ್ಲಮನ್ನು ತುಂಬ ಉದ್ದ ಬರೆದು ಕಾಂಪ್ಲೆಕ್ಸ್ ಆಗಿದ್ದರೆ, ಸ್ಟ್ರಕ್ಚರ್ಡ್ ಆಗಿಲ್ಲದೆ ಇದ್ದರೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗಿ ಅಪ್ಡೇಟ್ ಮಾಡಬೇಕು ಅಂತಂದಾಗ ನಮಗೆ ಕಷ್ಟ ಆಗುತ್ತೆ. ಸೊ ನಾವು ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡಿದಾಗ ನಮಗೆ ಅದು ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಎಕ್ಸಾಂಪಲ್ ತೊಗೊಂಡಿದ್ವಿ. ಈಗ ಮಲ್ಟಿಪ್ಲಿಕೇಶನ್ ಮಾಡೋವಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡಬೇಕು ಅಂತಂದರೆ ನಾವು ಇಡೀ ಮೇನ್ ಪ್ರೋಗ್ರಾಮನ್ನು ಸರ್ಚ್ ಮಾಡೋ ಅಗತ್ಯ ಇಲ್ಲ. ಸೀದಾ ಮಲ್ಟಿಪ್ಲಿಕೇಶನ್ ಫಂಕ್ಷನ್ಗೆ ಹೋದರೆ ಸಾಕು, ಅಲ್ಲಿ ನಾವು ಸುಲಭವಾಗಿ ಅದನ್ನು ಎಡಿಟ್ ಮಾಡ್ಬೋದು. ದಟ್ ರಿಡ್ಯೂಸಸ್ ದ ಕಾಂಪ್ಲೆಕ್ಸಿಟಿ. ಡಿಬಗ್ಗಿಂಗ್. ಸಿ ಒಂದು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ, ಇಲ್ಲಿ ಫಂಕ್ಷನ್ಸನ್ನು ಯೂಸ್ ಮಾಡಿರೋದ್ರಿಂದ ನಮಗೆ
ಒಂದು ಬೇಕಾದ ಪಾಯಿಂಟ್ಗೆ ಹೋಗಿಬಿಟ್ಟು ಎರರ್ಸನ್ನು ಫೈಂಡ್ ಔಟ್ ಮಾಡಿ ಅದನ್ನು ಫಿಕ್ಸ್ ಮಾಡೋದು ಸುಲಭ ಆಗುತ್ತೆ. ನಾವು ವಿ ಶಾಲ್ ನೌ ಹೌ ಟು ಡಿಫೈನ್ ಎ ಫಂಕ್ಷನ್. ಡಿಫೈನ್ ಅಂತಂದರೆ ಡೆಫಿನಿಷನ್ ಅಲ್ಲ, ಒಂದು ಫಂಕ್ಷನನ್ನು ಹೇಗೆ ಬರಿತೀವಿ ಅಂತ. ನೋಡಿ, 2 ವರ್ಡ್ ಇದೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು. ಒಂದು ಡೆಫಿನಿಷನ್, ಇನ್ನೊಂದು ಡಿಕ್ಲರೇಷನ್. ಓಕೆ, ಡಿಕ್ಲರೇಷನ್. ಓಕೆ, ಡಿಕ್ಲರೇಷನ್ ಅಂತಂದರೆ ಕಂಪೈಲರ್ಗೆ ನನ್ನ ಪ್ರೋಗ್ರಾಮಲ್ಲಿ ಇಂತಿಂಥ ವೇರಿಯೇಬಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಇಂತಿಂಥ ಫಂಕ್ಷನ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡೋದು, ಡಿಕ್ಲೇರ್ ಮಾಡೋದು. ಇಲ್ಲಿ ಏನಾಗುತ್ತೆ ಅಂದರೆ ಕಂಪೈಲರ್ಗೆ ಗೊತ್ತಾಗುತ್ತೆ ಅಷ್ಟೇ, ಇವರು ಒಂದು ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದಾರೆ, ಆ ಫಂಕ್ಷನ್ ಹೆಸರು ಇದು ಅಂತ. ಅದಕ್ಕೆ ಬೇಕಾದಂಥ ನೆಸಸರಿ ಅರೇಂಜ್ಮೆಂಟ್ಸ್ ಮಾಡಿಕೊಳ್ಳುತ್ತೆ, ಮೆಮೊರಿ ಅಲೊಕೇಶನ್ಸು ಈ ಥರದ್ದು ಮಾಡಿಕೊಳ್ಳುತ್ತೆ. ಆದರೆ ಡೆಫಿನಿಷನ್ ಅಂತಂದರೆ ಆ್ಯಕ್ಚುಯಲ್ ಫಂಕ್ಷನ್ ಬರೆಯೋದು ನಾವಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಫಂಕ್ಷನ್ ಡೆಫಿನಿಷನ್ ಇದೆ, ಅದರ ಸಿಂಟೆಕ್ಸನ್ನು ಕೊಟ್ಟಿದ್ದೀವಿ. ಏನು ಅಂತಂದರೆ, ಇದು ಒಂದು ಫಂಕ್ಷನನ್ನು ಹೀಗೆ ಡಿಫೈನ್ ಮಾಡ್ತೀವಿ. ಫಸ್ಟು ರಿಟರ್ನ್ ಟೈಪ್ ಅಂತ ಇರುತ್ತೆ. ರಿಟರ್ನ್ ಟೈಪ್ ಅಂದರೆ ಇಡೀ ಫಂಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಇಲ್ಲಿ ಬರೋಂಥ ರಿಸಲ್ಟ್ ಏನಿದೆ ಅದನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡಬೇಕಲ್ವಾ, ಅದು ಯಾವ ಟೈಪು ಅಂತ. ಇಂಟೀಜರಾ, ಕ್ಯಾರೆಕ್ಟರಾ ಅಥವಾ ಫ್ಲೋಟಾ, ಯಾವ ಟೈಪು ಅಂತ. ಓಕೆ, ಆಮೇಲೆ ಫಂಕ್ಷನ್ ನೇಮ್, ರಿಟರ್ನ್ ಟೈಪ್, ಫಂಕ್ಷನ್ ನೇಮ್. ಇದು ಯೂಸರ್ ನೇಮ್, ಏನು ಬೇಕಾದರೂ ಕೊಡ್ಬೋದು ಫಂಕ್ಷನ್ಗೆ. ಆಮೇಲೆ ಪ್ಯಾರಾಮೀಟರ್ ಲಿಸ್ಟ್. ಈ ಫಂಕ್ಷನ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗಿರುತ್ತೆ, ಒಂದು ಟಾಸ್ಕನ್ನು ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ವೇರಿಯೇಬಲ್ಸ್ ಅಥವಾ ವ್ಯಾಲ್ಯೂಸನ್ನು ನಾವು ಮೇನ್ ಪ್ರೋಗ್ರಾಮಿಂದ ರಿಸೀವ್ ಮಾಡ್ಕೊಳ್ತೀವಿ. ಇವನ್ನ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಮತ್ತು ಬಿ ಇವೆರಡನ್ನು ಆ್ಯಡ್ ಮಾಡಬೇಕು, ಅದು ಫಂಕ್ಷನ್ ಅಂತ ತಿಳ್ಕೊಳ್ಳಿ, ಈ ಫಂಕ್ಷನ್ನಿನ ಟಾಸ್ಕ್. ಇಲ್ಲೇನು ಬರೆದಿರ್ತೀವಿ ನಾವು, 2 ನಂಬರನ್ನು ಆ್ಯಡ್ ಮಾಡೋಕ್ಕೆ ಮತ್ತು ಬಂದಂಥ ಸಮ್ಮನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿ ಆ ಸಮ್ಮನ್ನು ರಿಟರ್ನ್ ಮಾಡ್ತೀವಿ. ಆದರೆ ಈ ವ್ಯಾಲ್ಯೂಸ್ ಏನಿದೆ ಎ ಮತ್ತು ಬಿ ಅದನ್ನು ಸಪ್ಲೈ ಮಾಡಬೇಕು ಈ ಫಂಕ್ಷನ್ಗೆ, ಇಲ್ಲ ಅಂತಂದರೆ ಅದು ಯಾವುದನ್ನು ಆ್ಯಡ್ ಮಾಡಬೇಕಂತ ಗೊತ್ತಾಗಲ್ಲ. ಸೊ ಎ ಮತ್ತು ಬಿಯನ್ನು ನಾವಿಲ್ಲಿ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಓಕೆ, ಹೀಗೆ ನಾವು ಪ್ಯಾರಾಮೀಟರ್ಸನ್ನು ಫಂಕ್ಷನ್ಗೆ ಪ್ರೊವೈಡ್ ಮಾಡ್ತೀವಿ. ರಿಟರ್ನ್ ಡೇಟಾ ಟೈಪ್, ಫಂಕ್ಷನ್ ನೇಮ್ ಆ್ಯಂಡ್ ಪ್ಯಾರಾಮೀಟರ್ಸ್. ಇದಿಷ್ಟನ್ನು ಸೇರಿಸಿ ನಾವು ಫಂಕ್ಷನ್ ಹೆಡರ್ ಅಂತ ಕರಿತೀವಿ. ಫಂಕ್ಷನ್ ಹೆಡರ್. ಇನ್ನು ಈ ಕರ್ಲಿ ಬ್ರೇಸ್ ಓಪನ್ ಆಗುತ್ತಲ್ವ, ಓಪನ್ ಆಗಿ ಕ್ಲೋಸ್ ಆಗುತ್ತೆ, ಇದರ ಮಧ್ಯೆ ಇರುವಂಥ ಅಷ್ಟು ಸ್ಟೇಟ್ಮೆಂಟ್ಸನ್ನು ನಾವು ಬಾಡಿ ಆಫ್ ದ ಫಂಕ್ಷನ್ ಅಂತ ಕರಿತೀವಿ, ಎ ಫಂಕ್ಷನ್ ಬಾಡಿ. ಹೀಗೆ ಒಟ್ಟಾರೆ ಒಂದು ಫಂಕ್ಷನ್ನಲ್ಲಿ 2 ಪಾರ್ಟಿಷನ್ ನಾವು ಗುರುತಿಸ್ಬೋದು, ಒಂದು ಫಂಕ್ಷನ್ ಹೆಡರ್, ಇನ್ನೊಂದು ಫಂಕ್ಷನ್ ಬಾಡಿ. ನೆಕ್ಸ್ಟು ಫಂಕ್ಷನ್ ನೇಮ್ ಆ್ಯಂಡ್ ಪ್ಯಾರಾಮೀಟರ್ ಲಿಸ್ಟ್. ಇವೆರಡನ್ನು ಸೇರಿಸಿ ನಾವು ಫಂಕ್ಷನ್ ಸಿಗ್ನೇಚರ್ ಅಂತ ಕರಿತೀವಿ. ಪ್ಯಾರಾಮೀಟರ್ಸ್ ಈಸ್ ರೆಫರ್ಡ್ ಟು ಆ್ಯಸ್ ಆ್ಯಕ್ಚುಯಲ್ ಪ್ಯಾರಾಮೀಟರ್ ಆರ್ ಆರ್ಗ್ಯುಮೆಂಟ್. ಒಂದು ಫಂಕ್ಷನ್ನು ಪ್ಯಾರಾಮೀಟರ್ಸನ್ನು ಅಕ್ಸೆಪ್ಟ್ ಮಾಡ್ಕೋಬಹುದು, ರಿಸೀವ್ ಮಾಡ್ಕೋಬಹುದು, ಅಥವಾ ಮಾಡ್ಕೊಳ್ದೇನೂ ಇರಬಹುದು. ಸೊ ಇದು ಆಪ್ಷನಲ್. ಪ್ಯಾರಾಮೀಟರ್ಸ್ ಆರ್ ಆಪ್ಷನಲ್. ದಟ್ ಈಸ್ ಎ ಫಂಕ್ಷನ್ ಮೇ ಕಂಟೈನ್ ನೋ ಪ್ಯಾರಾಮೀಟರ್ಸ್. ಪ್ಯಾರಾಮೀಟರ್ಸ್ ಇರಲೇಬೇಕಂತೇನೋ ಕಂಡೀಷನ್ ಇಲ್ಲ, ಇರಬಹುದು, ಇಲ್ಲದೇ ಇರಬಹುದು. ಇನ್ನು ಉಳಿದಿರೋದೆಲ್ಲವೂ ಕೂಡ ಫಂಕ್ಷನ್ ಬಾಡಿ. ಒಂದು ಎಕ್ಸಾಂಪಲ್ ನೋಡೋಣ, ಫಂಕ್ಷನನ್ನು ಹೇಗೆ ಬರಿತೀವಿ ಅಂತ. ನಮಗೆ ಸಿಂಟ್ಯಾಕ್ಸ್ ಗೊತ್ತಿದೆ. ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಪ್ಯಾರಾಮೀಟರ್ ಡೆಫಿನಿಷನ್. ಇದು ಫಂಕ್ಷನ್ ಬಾಡಿ. ಇದರೊಳಗಡೆ ವೇರಿಯೇಬಲ್ ಡಿಕ್ಲರೇಷನ್ ಇರುತ್ತೆ, ಆಮೇಲೆ ಸ್ಟೇಟ್ಮೆಂಟ್ಸ್ ಇರುತ್ತೆ, ಕೊನೆಗೆ ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ. ಅದರೊಳಗಡೆ ಇಲ್ಲೇನು ಕಾಂಪ್ಯೂಟ್ ಮಾಡಿರ್ತೀವಿ, ಬಂದಿರೋಂಥ ರಿಸಲ್ಟ್ ಏನಿದೆ ಅದನ್ನು
ಆರ್ಗ್ಯುಮೆಂಟ್ ಆಗಿ ಕಳಿಸ್ತೀವಿ ಎಲ್ಲಿಗೆ, ಮೇನ್ ಪ್ರೋಗ್ರಾಮ್ಗೆ. ಇದಕ್ಕೆ ಕರಸ್ಪಾಂಡಿಂಗ್ ಆಗಿ ಒಂದು ಎಕ್ಸಾಂಪಲ್ ನೋಡೋಣ. ಈ ಸಿಂಟ್ಯಾಕ್ಸ್ಗೆ ಕರಸ್ಪಾಂಡಿಂಗ್ ಆಗಿ ಇಲ್ಲಿ ಒಂದು ಫಂಕ್ಷನನ್ನು ನಾವು ಬರಿತಾ ಇದ್ದೀವಿ ನೋಡಿ. ಇಲ್ಲಿ ಟೈಪ್ ಅಂತಿರೋ ಜಾಗದಲ್ಲಿ ಇಂಟೀಜರ್ ಇದೆ. ಫಂಕ್ಷನ್ ನೇಮ್ ಆ್ಯಡ್ ನಮ್ಸ್, 2 ನಂಬರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಪ್ಯಾರಾಮೀಟರ್ ಡೆಫಿನಿಷನ್, ಪ್ಯಾರಾಮೀಟರ್ನ ನಾವಿಲ್ಲಿ ಡಿಫೈನ್ ಮಾಡುವಾಗ ವಿತ್ ಡೇಟಾ ಟೈಪ್ಸು ಡಿಫೈನ್ ಮಾಡಬೇಕು. ಅಂದರೆ ಎ ಮತ್ತು ಬಿ ಯಾವ ಥರದ ಡೇಟಾ ಐಟಮ್ಸ್ ಅದು ಅಂತ. ಇಂಟೀಜರ್ ಎ, ಇಂಟೀಜರ್ ಬಿ, ಹೀಗಂದಾಗ ರಿಕ್ವೈರ್ಡ್ ಅಮೌಂಟ್ ಆಫ್ ಸ್ಟೋರೇಜು ಅದಕ್ಕೆ ಅಲೋಕೇಟ್ ಆಗುತ್ತೆ, ರಿಸರ್ವ್ ಆಗುತ್ತೆ. ಇದು ಫಂಕ್ಷನ್ ಹೆಡರ್. ನೆಕ್ಸ್ಟ್ ಫಂಕ್ಷನ್ ಬಾಡಿ, ವೇರಿಯಬಲ್ ಡಿಕ್ಲರೇಷನ್ ಇಲ್ಲಿ ಮಾಡೋಣ. ಇಂಟ್ ಸಮ್, ಎ ಮತ್ತು ಬಿ 2 ಆ್ಯಡ್ ಮಾಡಬೇಕಾಗಿರೋ ನಂಬರ್ಸು, ಅದನ್ನು ಮೇನ್ ಪ್ರೋಗ್ರಾಮಿಂದ ರಿಸೀವ್ ಮಾಡ್ಕೊಳ್ತೀವಿ. ಬಂದಿರೋಂಥ ಸಮ್ಮನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಒಂದು ವೇರಿಯೇಬಲ್ ಬೇಕಲ್ವಾ, ಅದಕ್ಕೆ ನಾವು ಅಡಿಷನಲ್ ಆಗಿ ಇಲ್ಲೊಂದು ಸಮ್ ಅನ್ನೋ ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀವಿ, ಇಂಟೀಜರ್ ಸಮ್. ಸೊ ವೇರಿಯೇಬಲ್ ಡಿಕ್ಲರೇಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಈ ಫಂಕ್ಷನಿಗೆ ಸಂಬಂಧಪಟ್ಟಂಗೆ ಒಂದೇ ಸ್ಟೇಟ್ಮೆಂಟ್, ಸಮ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಬಂದಿರೋಂಥ ಎ ಮತ್ತು ಬಿ 2 ಆ್ಯಡ್ ಮಾಡಿ ಬಂದಿರೋ ವ್ಯಾಲ್ಯೂನ ಸಮ್ ವೇರಿಯೇಬಲ್ಗೆ ಅಸೈನ್ ಮಾಡ್ತೀವಿ. ಅಲ್ಲಿಗೆ ಬಾಡಿ ಆಫ್ ದ ಫಂಕ್ಷನಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಮುಗೀತು. ಕೊನೆಗೆ ರಿಟರ್ನ್ ಸ್ಟೇಟ್ಮೆಂಟ್, ರಿಟರ್ನ್ ಇಲ್ಲಿ ಬಂದಂಥ ರಿಸಲ್ಟೆಂಟ್ ವ್ಯಾಲ್ಯೂ ಯಾವುದು, ಸಮ್ಮಲ್ಲಿ ಸ್ಟೋರ್ ಆಗಿದೆ, ಆ ಸಮ್ಮನ್ನು ರಿಟರ್ನ್ ಮಾಡ್ತೀವಿ ಮೇನ್ ಫಂಕ್ಷನ್ಗೆ. ಹೀಗೆ ಒಂದು ಫಂಕ್ಷನನ್ನು ನಾವು ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಸೆಷನ್ನಲ್ಲಿ ಫಂಕ್ಷನನ್ನು ಹೇಗೆ ಡಿಕ್ಲೇರ್ ಮಾಡ್ತೀವಿ, ಆಮೇಲೆ ಟೈಪ್ಸ್ ಆಫ್ ಫಂಕ್ಷನ್ಸನ್ನು ನೋಡೋಣ. ಥ್ಯಾಂಕ್ ಯು.